ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಪ್ 3 ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಸೊ ಆ ಟಾಪ್ 3 ಅಪ್ಡೇಟ್ಸ್ ಏನೇನಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ವಿಡಿಯೋ ತುಂಬ ದೊಡ್ಡದಾಗುತ್ತದೆ ಸ್ನೇಹಿತರೆ, ಅದಕ್ಕಾಗಿ ವಿಡಿಯೋವನ್ನು ಪ್ಲೀಸ್ ಕೊನೆ ತನಕ ನೋಡಿ. ಬನ್ನಿ, ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನಾವು ನೋಡಿಕೊಳ್ಳಬೇಕಾದರೆ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರ ಒಂದು ಆಕ್ಷನ್ ಡೇಟ್ನ ಅಪ್ಡೇಟನ್ನು ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೇನೆ. ಆದರೆ PKL ಸ್ಟಾರ್ಟಿಂಗ್ ಡೇಟ್ ನೋಡಿಕೊಳ್ಳಬೇಕಾದರೆ ಸ್ನೇಹಿತರೆ, ಅಕ್ಟೋಬರ್ 30ರಿಂದ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13 ಈಗಾಗಲೇ ಪ್ರಾರಂಭವಾಗುತ್ತದೆ ಸ್ನೇಹಿತರೆ. ಹೌದು, ಇದು ಆಫಿಷಿಯಲ್ ಸ್ಟೇಟ್ಮೆಂಟ್ ಆಗಿದೆ. ಅದೇ ರೀತಿಯಾಗಿ ಸ್ನೇಹಿತರೆ, ನಾವು ಹುಡುಗಿಯರ IPL ನೋಡುವುದಾದರೆ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಕೂಡ ಸ್ನೇಹಿತರೆ, ಪ್ರೊ ಕಬಡ್ಡಿ ಲೀಗ್ ಮುಕ್ತಾಯವಾಗದಂತೆಯೇ WPL ಕೂಡ ಸ್ಟಾರ್ಟ್ ಆಗುತ್ತದೆ ಸ್ನೇಹಿತರೆ. ಹೌದು, ಸುಮಾರು 2ರಿಂದ 2.5 ತಿಂಗಳ ಕಾಲ ಪ್ರೊ ಕಬಡ್ಡಿ ಲೀಗ್ ಸ್ಟಾರ್ಟ್ ಆಗುತ್ತದೆ. ಅದೇ ರೀತಿಯಾಗಿ ಅದು ಮುಗಿದ ನಂತರ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗುತ್ತದೆ ಸ್ನೇಹಿತರೆ. ಸುಮಾರು ಫೆಬ್ರವರಿಯಲ್ಲಿ ನಾವು ನೋಡಿಕೊಳ್ಳಬಹುದು, ಏಕೆಂದರೆ ಸುಮಾರು ಮಾರ್ಚ್ದಿಂದ ಅಥವಾ ಮಾರ್ಚ್ ಕೊನೆಯದಿಂದ ನಾವು IPL ಅನ್ನು ನೋಡಬಹುದು. ಹೌದು ಸ್ನೇಹಿತರೆ, ಈ 3 ಅಪ್ಡೇಟ್ ಈಗಾಗಲೇ ನಿಮಗೆಲ್ಲರೂ ಗೊತ್ತಿರಬಹುದು. ಅದೇ ರೀತಿಯಾಗಿ ಸ್ನೇಹಿತರೆ, ನಮ್ಮ ಒಂದು ಬೆಂಗಳೂರು ಮತ್ತು RCB ಅಭಿಮಾನಿಗಳಿಗೆ ಒಂದು ದೊಡ್ಡ ಖುಷಿಯ ಸ್ಟೇಟ್ಮೆಂಟ್ ಎಂದು ಕೂಡ ನಾವು ಹೇಳಬಹುದು. ಸೊ ನಿಮ್ಮೆಲ್ಲರ ಪ್ರಕಾರವಾಗಿ ಸ್ನೇಹಿತರೆ, WPL ಸ್ಟಾರ್ಟ್ ಆದ ನಂತರ WPLನಲ್ಲಿ ನಮ್ಮ ಒಂದು RCBಯ ಮಹಿಳೆಯರ ತಂಡ ಮತ್ತೆ ಕಪ್ಪನ್ನು ಗೆಲ್ಲುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ, ಅದೇ ರೀತಿಯಾಗಿ ಮತ್ತು RCB ಕೂಡ ನೆಕ್ಸ್ಟ್ ಕಪ್ಪನ್ನು ಗೆಲ್ಲುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ಮತ್ತು ಬೆಂಗಳೂರು ಬುಲ್ಸ್ ಕಪ್ ಗೆಲ್ಲುತ್ತಾರಾ ಇಲ್ಲವಾ ಏನಾದರೂ ಮಾಹಿತಿ ಇದ್ದರೆ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾಗಿರುವಂಥ ಮುಂತಾದವು ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ನಮ್ಮ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ಲೀಸ್ ಗೈಡ್ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.